ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಜಸ್ಟ್ 300 ರುಪೀಸ್ಗೆ ಹೇರ್ ಸ್ಟ್ರೈಟ್ನರ್ನ ನಾನು ಪರ್ಚೇಸ್ ಮಾಡಿದ್ದೀನಿ. 2 ಪರ್ಚೇಸ್ ಮಾಡಿದ್ದೀನಿ. ಅದನ್ನು ನಾನು ಓಪನ್ ಕೂಡ ಮಾಡಿಲ್ಲ, ನಿಮ್ಮ ಎದುರುಗಡೆ ಓಪನ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಈ ಸ್ಟ್ರೈಟ್ನರ್ ನಾನು ಮೀಶೋದಲ್ಲಿ ತೊಗೊಂಡಿರೋದು. ಜಸ್ಟ್ 300 ರುಪೀಸ್. ಇದಕ್ಕೂ 300, ಇದಕ್ಕೂ 300 ರುಪೀಸ್. ಇದನ್ನು ನಾನು ನಿಮಗೆ ಇವಾಗ ಇದು ಯಾವ ಥರ ಸ್ಟ್ರೈಟ್ನಿಂಗ್ ಹೆಂಗೆ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ, ನಾನು ನೋಡಿಲ್ಲ. ಇದು ನಿಮ್ಮ ಮುಂದೆನೇ ಓಪನ್ ಮಾಡ್ತಾ ಇರೋದು. ಓಪನ್ ಮಾಡಿಬಿಟ್ಟು ಈ ಸ್ಟ್ರೈಟ್ನಿಂಗ್ ಯಾವ ಥರ ಯೂಸ್ ಆಗುತ್ತೆ, ಯಾವ ಥರ ಸ್ಟ್ರೈಟ್ನಿಂಗ್ ಒಂದು ಸ್ಟ್ರೈಟ್ನಿಂಗ್ ಯೂಸ್ ಮಾಡಿ ಇನ್ನೊಂದು ಸ್ಟ್ರೈಟ್ನರ್ದ ಯೂಸ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇದ್ರದ್ದು ಯಾವ ಥರ ಬರುತ್ತೆ ರಿಸಲ್ಟ್ ಅಂತ ಹೇಳ್ಬಿಟ್ಟು. ಫಸ್ಟ್ ಇದನ್ನು ಅನ್ಬಾಕ್ಸ್ ಮಾಡಿಬಿಡ್ತೀನಿ. ಒಬ್ಬರು ನನಗೆ ಕಮೆಂಟಲ್ಲಿ ಕೂಡ ಹೇಳಿದರು, ನಮಗೆ ಅಫೋರ್ಡಬಲ್ ಪ್ರೈಸಲ್ಲಿ ಮೀಶೋದಲ್ಲಿ ಒಂದು ಒಳ್ಳೆ ಸ್ಟ್ರೈಟ್ನರ್ ಇದ್ದರೆ ನನಗೆ ಹೇಳಿ ಅಂತ ಹೇಳ್ಬಿಟ್ಟು ನಾನು ಕಮೆಂಟಲ್ಲಿ ಕೂಡ ಹಾಕಿದರು. ಅದನ್ನು ಇವಾಗ ನಾನು ಇದು ಇನೋವಾ ಅಂತ ಹೇಳಿ ಬ್ರ್ಯಾಂಡ್ ಬಂದುಬಿಟ್ಟು ಈ ಥರ ಬರುತ್ತೆ. ಒಂದು ಹೇಗೆ ಯೂಸ್ ಮಾಡಬೇಕು ಅನ್ನೋದು, ಇದೇನಿದು ಗಿಫ್ಟ್ ವೋಚರ್ ಕೂಡ ಬಂದಿದೆ ಒಂದು. ಈ ಥರ ಬರುತ್ತೆ ಸ್ಟ್ರೈಟ್ನರ್, ನೋಡಿ ಈ ಥರ ಬರುತ್ತೆ. ವೈರು ಅಷ್ಟೇ. ಈ ಥರ ಬರುತ್ತೆ ಸ್ಟ್ರೈಟ್ನರ್ ಬಂದು. ಇಲ್ಲಿ ನಿಮಗೆ ಅಡ್ಜಸ್ಟ್ ಆಗಬೇಕು, ಪ್ರೆಸ್ಸಿಂಗ್ ಇದು. ಜಸ್ಟ್ ಇದು ಇಲ್ಲಿದೆ ಅಲ್ಲ, ಓಕೆ. ಇದು ಬಂದು ನಿಮಗೆ ಈ ಥರ ಬರುತ್ತೆ. ನಾನು ಓಪನ್ ಮಾಡಿದ್ದೀನಿ ನೋಡಿ. ಇದು ಕಂಟ್ರೋಲ್ದು ಬಟನ್ಸ್ ಇಲ್ಲಿ ಹೊರಗಡೆ ಎಲ್ಲೂ ಕೊಟ್ಟಿಲ್ಲ, ಇಲ್ಲಿ ಒಳಗಡೆ ಕೊಟ್ಟಿದ್ದಾರೆ. ಕಾಣಿಸ್ತಿದೆ ಅನ್ಕೋತೀನಿ ನೋಡಿ. ಈ ಥರ ಒಳಗಡೆ ಕೊಟ್ಟಿದ್ದಾರೆ ಬಟನು. ಇದನ್ನು ನೀವು ಈ ಥರ ಹಿಂಗೆ ಪ್ರೆಸ್ ಮಾಡ್ತಾಯಿದ್ರೆ ನಿಮಗಿಲ್ಲಿ ಡಿಗ್ರೀಸ್ ಕೊಟ್ಟಿದ್ದಾರೆ. 220 ಡಿಗ್ರಿ, 200, 180, 160ವರೆಗೂ ಕೊಟ್ಟಿದ್ದಾರೆ. ನಿಮಗೆ ಯಾವುದು ಹೀಟು ಯಾವ ಟೆಂಪ್ರೇಚರಲ್ಲಿ ಬೇಕು ಆ ಥರ ಟೆಂಪ್ರೇಚರ್ ನೀವು ಸೆಟ್ ಮಾಡ್ಕೋಬೋದು. ಇಲ್ಲಿ ಪವರ್ ಆನ್ ಆಗಿದೆ ಇಲ್ವೋ ಅಂತ ಒಂದು ಲೈಟ್ ಹಾಕೋದು ಇದು ಕೂಡ ಕೊಟ್ಟಿದ್ದಾರೆ. ನಾನು ಇದನ್ನು ಸ್ವಿಚ್ ಆನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಇವಾಗ ಇನ್ನೊಂದು ಅನ್ಬಾಕ್ಸ್ ಮಾಡಿಬಿಡ್ತೀನಿ. ಹಂಗೇ ಜೊತೆಲೇ ಸ್ಟ್ರೈಟ್ನಿಂಗ್ ಮಾಡಿ 2 ತೋರಿಸೋದ್ರಿಂದ ಅದಕ್ಕೋಸ್ಕರ 2 ಅನ್ಬಾಕ್ಸ್ ಮಾಡಿಬಿಡ್ತೀನಿ. ಕಿಮಿ ಅಂತ ಒಂದು ಬ್ರ್ಯಾಂಡ್ ಇದು. ಈ ಥರ ಬರುತ್ತೆ ಬ್ರ್ಯಾಂಡ್ ನೇಮ್ ಬಂದು ಈ ಥರ. ಇದು ಬಂದುಬಿಟ್ಟು ಪಿಂಕ್ ಕಲರಲ್ಲಿ ಬರುತ್ತೆ. ಇದು ಸೇಮ್ ಅದೇ ಥರನ, ಬಟ್ ಈ ಸ್ಟ್ರೈಟ್ನರ್ಗೂ ಏನು ಡಿಫ್ರೆನ್ಸ್ ಅಂತಂದರೆ ಇದೊಂದು ಸ್ವಲ್ಪ ಅಗಲ ಕೊಟ್ಟಿದ್ದಾರೆ, ಇದೊಂದು ಸ್ವಲ್ಪ ಸಣ್ಣ ಇದೆ. ಬಟ್ ಇದೊಂದು ಸ್ವಲ್ಪ ದಪ್ಪ ಹೇರ್ ಇರೋರ್ಗೂ ಬೇಕಾದರೆ ಯೂಸ್ ಮಾಡ್ಬೋದು ಅಂತ ಅನ್ಕೋತೀನಿ. ಸೇಮ್ ಇದು ಅಷ್ಟೇ. ಇದು ನಿಮಗೆ ಸ್ವಿಚ್ಚು, ಇದರಲ್ಲಿ ಟೆಂಪರೇಚರ್ ಏನು ಕೊಟ್ಟಿಲ್ಲ, ಎಷ್ಟು ಡಿಗ್ರಿ ಏನು ಅಂತ ಹೀಟ್ ಎಷ್ಟರಲ್ಲಿ ಇಟ್ಕೋಬೇಕು ಅನ್ನೋದು ಏನೂ ಕೊಟ್ಟಿಲ್ಲ. ಇದರಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಆಫ್ ಆ್ಯಂಡ್ ಆನ್ ಕೊಟ್ಟಿದ್ದಾರೆ. ಒಳಗಡೆ ನಿಮ್ಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಒಳಗಡೆ ಈ ಕಡೆ ಒಳಗಡೆ ಸೈಡಲ್ಲಿ ಇಲ್ಲೊಂದು ಆಫ್ ಮತ್ತು ಇಲ್ಲೊಂದು ಆನ್ನ ಕೊಟ್ಟಿದ್ದಾರೆ ನಿಮಗೆ. ಕೆಳಗಡೆ ಒಂದು ಆಫು, ಮೇಲ್ಗಡೆ ಒಂದು ಆನು. ತುಂಬ ಸಣ್ಣದಾಗಿ ಮತ್ತು ಕ್ಯಾರಿ ಮಾಡೋದಕ್ಕೂ ತುಂಬ ಈಸಿಯಾಗಿ ಲೈಟ್ ವೆಯ್ಟಾಗಿ ಚೆನ್ನಾಗಿದೆ. ಇದು ಎರಡಕ್ಕೂ ಜಸ್ಟ್ 300 ರುಪೀಸ್ ಅಷ್ಟೇ ಹೇರ್ ಸ್ಟ್ರೈಟ್ನಿಂಗ್. ಇವಾಗ ಇದು ರಿಸಲ್ಟ್ ಹೇಗೆ ಬರುತ್ತೆ ಅಂತ ನೋಡ್ತೀನಿ. ನಾನಿವಾಗ ಸ್ಟಾರ್ಟಿಂಗ್ ಕೂಮ್ ಮಾಡಿಕೊಂಡು ಸಿಕ್ಕ ಎಲ್ಲ ಏನೇನಿದೆ ಎಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ. ರಿಮೂವ್ ಮಾಡ್ಕೊಂಡು ನಾನು ಹೀಟ್ ಪ್ರೊಟೆಕ್ಷನ್ ಏನು ಹಾಕ್ಕೋಬೇಕು, ನಾನು ಲಾರಿಯಲ್ದು ಹೀಟ್ ಪ್ರೊಟೆಕ್ಷನ್ ನಾನು ಯೂಸ್ ಮಾಡೋದು. ಹೀಟ್ ಪ್ರೊಟೆಕ್ಷನ್ ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಪಾರ್ಟಿಷನ್ ಮಾಡ್ಕೋತಾ ಇದ್ದೀನಿ ಹೇರ್ನ. ಒಂದು ಸೈಡು ಒಂದು ಸ್ಟ್ರೈಟ್ನರಲ್ಲಿ ಮಾಡಿ, ಇನ್ನೊಂದು ಸೈಡು ಇನ್ನೊಂದು ಸ್ಟ್ರೈಟ್ನರಲ್ಲಿ ಮಾಡ್ತೀನಿ. ಫಸ್ಟು ಒಂದು ಸೈಡನ್ನ ಮಾಡಿಬಿಟ್ಟು ನಾನು ತೋರಿಸ್ತೀನಿ ನಿಮಗೆ. ಫಸ್ಟ್ ಇವು ಕ್ಲಿಪ್ ಹಾಕ್ಕೊಂಡ್ಬಿಡ್ತೀನಿ ಒಂದು ಸೈಡಿಗೆ. ಈ ರೀತಿ ಕ್ಲಿಪ್ ಹಾಕೋತೀನಿ. ನೆಕ್ಸ್ಟ್ ಈ ಸೈಡಿಗೆ ಏನಿದೆ ಅಲ್ಲ, ಇದಕ್ಕೆ ನಾನು ಸ್ವಲ್ಪ ಇನ್ನೊಂದು ಸಲ ಸಿಕ್ಕೆಲ್ಲ ನೀಟಾಗಿ ರಿಮೂವ್ ಮಾಡಿಕೊಂಡು
ಸ್ಟ್ರೈಟ್ನಿಂಗ್ ಮಾಡೋದಕ್ಕೆ. ಸ್ಟ್ರೈಟ್ನಿಂಗ್ ಯಾವುದೇ ಯೂಸ್ ಮಾಡಲಿ ಫಸ್ಟು ಹೀಟ್ ಪ್ರೊಟೆಕ್ಷನ್ ಹಾಕ್ಕೊಂಡು ಆಮೇಲೆ ಸಿಕ್ಕೆಲ್ಲ ನೀಟಾಗಿ ಹೋಗಿದೆ ಅಂತ ಆದಮೇಲೆ ಆಮೇಲೆ ನೀವು ಸ್ಟ್ರೈಟ್ನಿಂಗ್ನ ಯೂಸ್ ಮಾಡಿ. ಓಕೆ, ನೆಕ್ಸ್ಟ್ ಇವಾಗ ನಾನು ಸ್ವಿಚ್ ಹಾಕಿದ್ದೀನಿ ನೋಡಿ. ನಿಮಗೆ ಇವಾಗ ಲೈಟ್ ಬರುತ್ತೆ. ಇಲ್ಲಿ ಆಫ್ ಆಗಿದೆ, ಕಾಣಿಸ್ತಿದೆಯಾ? ಆಫ್ ಆಗಿದೆ ಇದು ನೋಡಿ. ಇವಾಗ ಆನ್ ಮಾಡಿದ ತಕ್ಷಣ ನಿಮಗೆ ಲೈಟ್ ಕಾಣ್ತಾ ಇದೆಯಾ? ಹಾಂ, ಲೈಟ್ ಆನ್ ಆಯಿತು. ಬಟ್ ಇದು ಟೆಂಪರೇಚರ್ ಎಷ್ಟಾಗಿದೆ ಅಂತ ಗೊತ್ತಾಗಲ್ಲ. ಜಸ್ಟ್ ನಾನು ಇವಾಗ ಹೀಟ್ ಪ್ರೊಟೆಕ್ಷನನ್ನು ಹಾಕ್ಕೊಂಡಿದ್ದೀನಿ. ಜಸ್ಟ್ ಚೆನ್ನಾಗಿ ಕೂರುತ್ತೆ, ನಿಜವಾಗ್ಲೂ ಚೆನ್ನಾಗಿ ಕೂರ್ತಿದೆ ಒಂದು ಸತಿಗೇನೆ. ನಾನು ಒಂದು ಸ್ವಲ್ಪ ಹೇರ್ ನಾನು ಲಾಂಗ್ ಇರೋದ್ರಿಂದ ಒಂದು ಸ್ವಲ್ಪ ತಗೊಂಡು ಮಾಡ್ಕೋತಾ ಇದ್ದೀನಿ. ಇದಕ್ಕೇನು ಗೊತ್ತಾ, ಕೂದಲು ಸ್ವಲ್ಪ ಸಣ್ಣದಾಗಿ ಇಟ್ಕೋಬೇಕು, ತುಂಬ ದಪ್ಪಗೆಲ್ಲ ಇಟ್ಕೊಂಡು ಮಾಡೋಕ್ಕಾಗಲ್ಲ. ನಂದು ಈ ಕಡೆ ಮಿರರ್ ಇದೆ, ಸೊ ಹಂಗಾಗಿ ಮಿರರ್ ನೋಡ್ಕೊಂಡು ನಾನು ಮಾಡ್ತಾ ಇರೋದು. ನೀವು ಫಸ್ಟಿಗೆ ಸಿಕ್ಕೆಲ್ಲ ಬಿಡಿಸ್ಕೊಂಡಿದ್ರು ನೀವು ನೀಟಾಗಿ ಮತ್ತೆ ಇನ್ನೊಂದು ಸಲ ಬಿಡಿಸ್ಕೊಳ್ಳಿ. ಯಾಕೆ ಅಂತಂದರೆ ಸಿಕ್ಕೇನಾದರೂ ಇದ್ದರೆ ಕೂದಲುಗಳು ಅಲ್ಲೇ ಸಿಗಾಕೊಂಡಾಗ ಸ್ಟ್ರೈಟ್ನರು ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ಒಂದೇ ಹಿಂಗೆ ಒಂದು ಸತಿ ಎಳೆದ್ರೇ ಅದು ಫುಲ್ಲು ಸ್ಟ್ರೈಟ್ನಿಂಗ್ ಆಗ್ತಾ ಇದೆ. ನಿಜವಾಗ್ಲೂ ಚೆನ್ನಾಗಿದೆ ಇದು. ಆವಾಗಲೇ ಒಂದು ಸ್ವಲ್ಪ ಸಣ್ಣಕ್ಕೆ ಇಟ್ಕೊಂಡಿದ್ದೆ, ಹೇರ್ಸು ಸ್ವಲ್ಪ ಲಾಂಗ್ ಇರೋದ್ರಿಂದ. ಬಟ್ ಇವಾಗ ಒಂದು ಸ್ವಲ್ಪ ದಪ್ಪ ಇಟ್ಕೊಂಡು ನೋಡ್ತಾ ಇದ್ದೀನಿ ಹೆಂಗೆ ಬರುತ್ತೆ ಏನು ಅಂತ. ಆದಷ್ಟು ಹೀಟ್ ಪ್ರೊಟೆಕ್ಷನ್ನ ಯೂಸ್ ಮಾಡಿ, ಆವಾಗ ಹೇರ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಕೆಲವ್ರು ಅನ್ಕೋಬೋದು 300 ರುಪೀಸಲ್ಲಿ ಹೇರ್ ಸ್ಟ್ರೈಟ್ನರ್ ಏನು ಚೆನ್ನಾಗಿರುತ್ತೆ, ನಾವು 3000 ಕೊಟ್ಬಿಟ್ಟೆ ನಾವು ಸ್ಟ್ರೈಟ್ನಿಂಗ್ ತೊಗೊಂಡ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಎಲ್ಲ ಅಂತ. ಕೆಲವ್ರು ಹಂಗೆ ಅನ್ಕೋತಾರೆ, ಮೈಂಡ್ಸೆಟ್ಟಲ್ಲಿ ಕೆಲವ್ರದ್ದು ಹಂಗೆ ಇರುತ್ತೆ ಹೆಣ್ಮಕ್ಳದ್ದು. ಬಟ್ ಎಲ್ಲ ಏರ್ ಸ್ಟ್ರೈಟ್ನಿಂಗು ಕೂಡ ಹಾಗೆ ಇರೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಮಾಡ್ತಿರೋದು ಕೂಡ ಅಷ್ಟೇ, ನಿಜವಾಗ್ಲೂ ಚೆನ್ನಾಗಿದೆ. ಬಟ್ ನಮ್ಗೆ ಇದೇನಪ್ಪ ಅಂತಂದರೆ ಇದ್ರ ಟೆಂಪ್ರೇಚರ್ ಸೆಟ್ಟಿಂಗ್ ಒಂದಿಲ್ಲ ಅನ್ನೋದು ಬಿಟ್ಟರೆ ಬಟ್ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಬಂದು ಇದು. ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಲಿಂಕ್ನ ಹಾಕಿರ್ತೀನಿ, ನೀವು ಬೇಕಾದರೆ ಬೈ ಮಾಡ್ಬೋದು. ಜಸ್ಟ್ ಮೀಶೋದಲ್ಲಿ 300 ರುಪೀಸಿಗೆ ಜಸ್ಟ್ ನೋಡ್ಬೋದು ನೀವು ಇಲ್ಲಿ ನೋಡಿ. ಇದು ಫಸ್ಟ್ ನಂದು ಈ ಕಡೆ ಸೈಡ್ ನಾನು ಏನೂ ಮಾಡಿಲ್ಲ ನೋಡಿ. ಇದು ಈ ಹೇರಿಗೂ ನೋಡಿ ಡಿಫ್ರೆನ್ಸ್ ನೋಡಿ, ನೀವೇ ನೋಡ್ಬೋದು. ಜಸ್ಟ್ ನಾನು ಒಂದು ಸತಿ ಹಿಂಗೆ ಎಳ್ದಿರೋದಷ್ಟೇ ನೋಡಿ. ಆಗಾದ್ಮೇಲೆ ಈ ಥರ ಆಫ್ ಮಾಡೋದು ಅಷ್ಟೇ. ಬಟ್ ಇದು ಬೇಗನೆ ಹೀಟ್ ಆಗುತ್ತೆ, ಬೇಗನೂ ಕೂಡ ಮಾಡ್ಕೋಬೋದು, ಬೇಗ ಟೈಮು ಕೂಡ ಉಳಿಯುತ್ತೆ. ನನಗೆ ಇಷ್ಟೊಂಗಿಗೆ ಒಂದು ಜಸ್ಟ್ ಈಗ ನಾನು ನಿಮ್ಗೆ ಸ್ಕಿಪ್ಪು ಕೂಡ ಮಾಡಿಲ್ಲ ವೀಡಿಯೋದಲ್ಲಿ. ಜಸ್ಟ್ ಹೆಂಗೆ ವೀಡಿಯೋ ಮಾಡಿದ್ರೆ ಜಸ್ಟ್ ಹಂಗೇ ನಾನು ಸ್ಟ್ರೈಟ್ನಿಂಗ್ನ ಮಾಡಿರೋದು. ಒಂದು ಸ್ಟ್ರೈಟಿಂಗಿಗೆ ನೋಡ್ಬೋದು ನೀವಿಲ್ಲಿ. ಆದಷ್ಟು ಸ್ಕ್ಯಾಲ್ಪಿಗೆ ಟಚ್ ಮಾಡಬೇಡಿ, ನೀಟಾಗಿ ನೋಡಿ ಮಾಡ್ಕೊಳ್ಳಿ. ನೋಡಿ ಮುಂದೆ ಫ್ರಂಟ್ ನೋಡಿ, ಬೇಕಾದರೆ ನಾನು ಇದನ್ನು ರಿಮೂವ್ ಮಾಡಿ ತೋರಿಸ್ತೀನಿ. ನೋಡಿ ಈ ಸೈಡಿಗೂ ಡಿಫ್ರೆನ್ಸ್ ನೋಡಿ ನೀವೇ. ಇಲ್ಲಿ ಫ್ರಂಟ್ ನೋಡ್ಬೋದು, ನೀವು ಫ್ರಂಟ್ ಹೇರು ನೋಡಿ ಬೇಕಾದರೆ ಇಲ್ಲಿ. ಇದು ನೋಡಿ ಎಷ್ಟು ಚೆನ್ನಾಗಿ ಸ್ಟ್ರೈಟಾಗಿ ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ. ನಾನು 3000 ರುಪೀಸ್ ಕೊಟ್ಬಿಟ್ಟು ನಾನು ಒಂದು ಸ್ಟ್ರೈಟ್ನರ್ ತೊಗೊಂಡಿದ್ದೀನಿ, ಅದ್ರದ್ದು ನಾನು ವಿಡಿಯೋ ಮಾಡಿ ಕೂಡ ಹಾಕಿದ್ದೀನಿ. ಬಟ್ ಅದೂ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಇದು ತುಂಬಾ ಫಾಸ್ಟಾಗಿ ಆಗುತ್ತೆ, ತುಂಬಾ ಚೆನ್ನಾಗಿದೆ. 300 ರುಪೀಸ್ಗೆ ತುಂಬಾ ವರ್ತ್ ಅಂತಲೇ ಹೇಳ್ಬೋದು. ನೋಡಿ ನೀವು ನೋಡಿ ಹೀಗೆ ಇಟ್ಕೊಳ್ತೀನಿ ಕೈಯಲ್ಲಿ, ನೋಡಿ ಡಿಫ್ರೆನ್ಸ್ ನೋಡಿ ನೀವೇ. ಈ ಹೇರ್ಗೂ ಇದೊಂದು ಸ್ವಲ್ಪ ವೇವಿ ಥರ ಇದೆ, ಬಟ್ ಇದು ಸ್ಟ್ರೈಟಿಂಗ್ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ ಹೇರ್ ಬಂದು. ನೆಕ್ಸ್ಟ್ ಇವಾಗ ಈ ಸೈಡ್ದು ಇದಾಯಿತು. ನಾನಿದು ಹೇರ್ ಸ್ಟ್ರೈಟ್ನಿಂಗ್ ಮಾಡೋದು ಕಿಮ್ನಿ ಅಂತ ಇದು ಬ್ರ್ಯಾಂಡು. ಇದನ್ನು ನಾನು ಇವಾಗ ಸ್ಟ್ರೈಟ್ನಿಂಗ್ ಮಾಡಿ ನಿಮಗೆ ತೋರಿಸಿದ್ದು. ನೆಕ್ಸ್ಟ್ ಇವಾಗ ನಾನು ಈ ಕಡೆ ಸೈಡ್ ಒಂದು ಇಟ್ಕೊಂಡಿದ್ದೀನಿ, ಇದು ಅಗ್ಲಾ ಟೂತ್ ಅಂತ ಹೇಳಿದೆ. ಇದು
ಇನೋವಾ ಅಂತ ಬ್ರ್ಯಾಂಡ್. ಇವಾಗ ನಾನು ಇದನ್ನು ಸ್ಟ್ರೈಟ್ನಿಂಗ್ ಮಾಡಿ ತೋರಿಸ್ತೀನಿ. ಓಕೆ, ನೆಕ್ಸ್ಟ್ ಒನ್ ಬಂದು ಇನೋವಾ ಬ್ರ್ಯಾಂಡ್ನ ನಾನು ಯೂಸ್ ಮಾಡ್ತಾ ಇರೋದು. ಇದು ಡೈರೆಕ್ಟ್ ಆನ್ ಆಗುತ್ತೆ, ಆಫ್ ಆ್ಯಂಡ್ ಆನ್ ಏನಿಲ್ಲ. ಸ್ವಿಚ್ ನಾವು ಪವರ್ ಆನ್ ಮಾಡಿದಾಗ ಇದು ಆಫ್ ಆ್ಯಂಡ್ ಮತ್ತು ಆಫ್ ಏನು ಆನ್ ಮಾಡೋದು ಈ ಥರ ಬಟನಂಗೆ ಏನು ಕೊಟ್ಟಿಲ್ಲ. ಜಸ್ಟ್ ಒಂದು ಗ್ರೀನ್ ಕಲರ್ ಲೈಟ್ ಬರುತ್ತೆ. ಅದು ಟೆಂಪರೇಚರ್ ನೋಡಿ, ಈ ಥರ ಒಂದು ಗ್ರೀನ್ ಕಲರ್ ಲೈಟ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ನೀವು ಈ ಬಟನ್ನ ಪ್ರೆಸ್ ಮಾಡಿದ್ರೆ ನೋಡಿ, ಒಂದು ಕಾಣಿಸ್ತಿದೆಯಾ, ಒಂದು ಪರ್ಪಲ್ ಕಲರ್ ಮತ್ತು ಬ್ಲೂ ಕಲರಲ್ಲಿ, ಸಾರಿ ಪರ್ಪಲ್ ಅಲ್ಲ, ಬ್ಲೂ ಕಲರಲ್ಲಿ ನಿಮ್ಗೊಂದು ಲೈಟ್ ಬರ್ತಾ ಇರುತ್ತೆ. ಅದನ್ನು ನೀವು ಇಲ್ಲಿ ಬಟನಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ಯಾವುದು ಬೇಕು ಟೆಂಪ್ರೇಚರ್ ಅದನ್ನು ನೀವು ಇಲ್ಲಿ ಸೆಟ್ ಮಾಡ್ಕೊಬೋದು. 160 ಬೇಕಾ, 180 ಬೇಕಾ, 200 ಬೇಕಾ, 220 ಬೇಕಾ ಅನ್ನೋದು ಸೆಟ್ ಮಾಡ್ಕೋಬೋದು. ನೆಕ್ಸ್ಟ್ ಇವಾಗ ನಾನು ಇದ್ರದ್ದು ಸ್ಟ್ರೈಟ್ನಿಂಗ್ ಹೆಂಗೆ ಬರುತ್ತೆ ಅಂತ ನಾನು ತೋರಿಸ್ತೀನಿ. ಓಕೆ, ನಾನು ಫಸ್ಟ್ ಇಲ್ಲಿ ಹೇರ್ನ ಪಾರ್ಟಿಷನ್ ಮಾಡ್ಕೋತಾ ಇದ್ದೀನಿ. ಫಸ್ಟು ನಾನು ಫ್ರಂಟನ್ನು ಮಾಡ್ಕೋತಾ ಇದ್ದೀನಿ. ನಾನು ಇಲ್ಲಿ 220 ಡಿಗ್ರಿಯಲ್ಲಿ ನಾನು ಇಟ್ಕೊಂಡಿದ್ದೀನಿ. ಇದ್ರ ಸ್ಟ್ರೈಟ್ನಿಂಗ್ ಹೆಂಗೆ ಬರುತ್ತೆ ಅಂತ ನೋಡೋಣ. ಈಗ ನಾನಿದು ಆಫ್ ಮಾಡಿದೆ. ಇದೊಂದು ಸ್ವಲ್ಪ ನಮಗೆ ಪ್ಲಗ್ ಒಂದು ಸ್ವಲ್ಪ ಆ ಕಡೆ ಇರೋದ್ರಿಂದ ಒಂದು ಸ್ವಲ್ಪ ಸೈಡಿಗೆ ಹೋಗಿದೆ. ಜಸ್ಟ್ ನೋಡ್ಬೋದು ನೀವು ಎರಡೂ. ಇವಾಗ ನೋಡಿ, ಇದು ಆವಾಗಲೇ ಮಾಡಿದ್ದು, ಇದು ಇವಾಗ ಮಾಡಿದ್ದು. ನೋಡಿ, ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಸೇಮ್ ಇದೆ, ಎರಡೂ ಕೂಡ ಸೇಮ್ ಇದೆ. ತುಂಬ ಚೆನ್ನಾಗಿ ಬರುತ್ತೆ. ಕರ್ಲಿ ನಮಗೇನಾದರೂ ಎಲ್ಲರೂ ಆಚೆ ಹೋಗಬೇಕು ಅಂತ ಅನ್ನೋರಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಆವಾಗಲೇ ನೀವು ನೋಡ್ತಾ ಇದ್ರಿ ಈಗ ಹೇರ್ ಅದು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ನಾನು ನಿಮಗೆ ಈ ಥರ ಮುಂದೆನೇ ಇದ್ಬಿಟ್ಟು ತೋರಿಸ್ತೀನಿ, ಬಟ್ ನಿಮಗೆ ಗೊತ್ತಾಗಲ್ಲ ಅಂಥೇಳಿ. ನೋಡಿ, ಎರಡೂ ನೀಟಾಗಿ ಬಂದಿದೆ, ಏನೂ ಇದಾಗಿಲ್ಲ. ಜಸ್ಟ್ ನಾನು ಹಿಂದೆ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತೀನಿ. ಕಾಣುತ್ತಪ್ಪ? ಬ್ಯಾಕ್ ಕೂಡ ನೋಡ್ಬೋದು ನೀವು. ಒಂದೊಂದು ಸೈಡು ಮಾಡಿರೋದ್ರಿಂದ ಸೊ ಎರಡೂ ಒಂದೇ ಥರ ರಿಸಲ್ಟ್ ಬಂದಿದೆ. ಓಕೆ, ನೆಕ್ಸ್ಟ್ ನೀವು ಎರಡು ರಿಸಲ್ಟ್ ನೀವೇ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಜಸ್ಟ್ ಒಂದು 300 ರುಪೀಸ್ಗೆ ಮೀಶೋದಲ್ಲಿ ಇಷ್ಟು ಚೆನ್ನಾಗಿ ಒಂದು ಸ್ಟ್ರೈಟ್ನರ್ ಸಿಗುತ್ತೆ ಅಂತಂದರೆ ನೀವು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಏನಪ್ಪ ಅಂತಂದರೆ, ಜಸ್ಟ್ ಒಂದು 6,000 ಒಂದು 3,000 ತಗೊಂಡೆ ನಾವು ಸ್ಟ್ರೈಟ್ನರ್ ಯೂಸ್ ಮಾಡಬೇಕು, ಚೆನ್ನಾಗಿ ಬರುತ್ತೆ. ಯಾಕೆ ಅಂತಂದರೆ ಇವಾಗೆಲ್ಲ ದುಡ್ಡು ನೋಡ್ತಾರೆ, ಯಾವ್ದು ಕಾಸ್ಟ್ಲಿಯಾಗಿ ಚೆನ್ನಾಗಿರುತ್ತೆ ಅದೆಲ್ಲ ಪ್ರಾಡಕ್ಟ್ಗಳು ಚೆನ್ನಾಗಿರುತ್ತೆ, ಯಾವ್ದು ಕಮ್ಮಿ ದುಡ್ಡು ಇರುತ್ತೆ ಅದು ಲೋಕಲ್ ಆಗಿರುತ್ತೆ, ಚೆನ್ನಾಗಿರಲ್ಲ ಪ್ರಾಡಕ್ಟ್ ಅಂತ ಜಡ್ಜ್ ಮಾಡಿಬಿಡ್ತಾರೆ. ಯಾವತ್ತೂ ಆ ಥರ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟು ಪ್ರಾಡಕ್ಟ್ಗಳನ್ನ ನೋಡಿ, ನೋಡಿ, ತುಂಬ ಚೆನ್ನಾಗಿ ರಿವ್ಯೂ ನೋಡಿ, ಬೇರೆಯವ್ರು ಯೂಸ್ ಮಾಡಿರೋದನ್ನ ಚೆನ್ನಾಗಿದೆಯೋ ಇಲ್ವೋ ಅಂತ ನೋಡಿಕೊಂಡು ತಗೊಳ್ಳಿ. ಮಾರ್ಕೆಟಲ್ಲಿ ಕಮ್ಮಿ ಬಡ್ಜೆಟ್ಗೆ ಆಗೋವಂಥದ್ದು ಎಷ್ಟೋ ಜನ ಹೆಣ್ಮಕ್ಳಿಗೆ ಸ್ಟ್ರೈಟ್ನಿಂಗ್ ತಗೊಳ್ಳೋದಕ್ಕೆ ಆಗಲ್ಲ, ಎಲ್ಲರೂ ತುಂಬ ಕಾಸ್ಟ್ಲಿದೆ ತಗೋಬೇಕು ಅಂತ ಇದು ಮಾಡ್ತಾ ಇರ್ತಾರೆ. ಸೊ ಕಮ್ಮಿದಿದ್ರೆ ನಾವು ತಗೋಬೋದಲ್ಲ ಅಂತ ಅನ್ನೊಂದು ಆಸೆನೂ ಕೂಡ ಇರುತ್ತೆ. ನಾವು ಹೆಣ್ಮಕ್ಳಿಗೆ ಏನಪ್ಪ ಅಂತಂದರೆ, ನಾವು ಸ್ಟ್ರೈಟ್ ಹೇರ್ ಇದ್ರೂ ಕೂಡ ಸ್ಟ್ರೈಟ್ನಿಂಗ್ ಮಾಡಿದಾಗ ನಾವು ಅದೇನೋ ಒಂಥರ ಆ ಮೇಕಪ್ ಆಗಿರ್ಬೋದು, ಆ ಒಂದು ಸ್ಟೈಲ್ ಆಗಿರ್ಬೋದು, ಅದೇನೋ ತುಂಬಾ ಇಷ್ಟ ಆಗುತ್ತೆ ಹೆಣ್ಮಕ್ಳಿಗೆ ಪರ್ಸ್ನಲಾಗಿ. ಸೊ ಹಾಗಾಗಿ ನನ್ನ ಹತ್ರನೂ ಇದೆ. 3000 ಕೊಟ್ಬಿಟ್ಟು ನಾನು ಆಗೋರೋದು ಏರ್ ಸ್ಟ್ರೈಟ್ನಿಂಗು ಕೂಡ ತಗೊಂಡಿದ್ದೀನಿ. ಅದು ಸೇಮ್ ರಿಸಲ್ಟ್ ಇದೆ. ಎಲ್ಲ ಸ್ಟ್ರೈಟ್ನರು ಒಂದೇ, ಬಟ್ ಪ್ರೈಸಸ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ ಬಿಟ್ಟರೆ. ಬಟ್ ಪ್ರಾಡಕ್ಟ್ಗಳು ಹೇಳ್ಬೇಕು ಅಂತಂದರೆ ಇದು ಎರಡು ಪ್ರಾಡಕ್ಟ್ಗಳು ತುಂಬಾ ಚೆನ್ನಾಗಿದೆ.
ನನಗೆ ನಿಜವಾಗ್ಲೂ ಇಷ್ಟ ಆಯಿತು. ಜಸ್ಟ್ ನಾನು ಇವಾಗ ಯಾಕೆ ಈ ಥರ ಒಂದು ಕ್ಲಿಪ್ ನೋಡಿ ಈ ಥರ ಒಂದು ಕ್ಲಿಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ಯಾಕೆಂದರೆ ಸ್ವಲ್ಪ ಮುಂದೆ ಕೂದಲೆಲ್ಲ ಬರುತ್ತೆ, ಒಂದು ಸ್ವಲ್ಪ ಈಗ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಕೂದಲೆಲ್ಲ ಮುಂದೆ ಬರೋದು ಇಷ್ಟ ಆಗಲ್ಲ. ಸೊ ಅದಕ್ಕೆ ಒಂದು ಕ್ಲಿಪ್ ಹಾಕ್ಕೊಂಡಿದ್ದೀನಿ. ನಿಮಗೇನಾದರೂ ಇದು ಎರಡರದ್ದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಕೂಡ ಹಾಕಿರ್ತೀನಿ, ನೀವು ಬೈ ಮಾಡಿ ಚೆಕ್ ಮಾಡಿ. ಇದ್ರದ್ದು ಅಷ್ಟೇ, ಇದು ಎರಡರದ್ದು ಅಷ್ಟೇ ನಿಮ್ಗೆ ರೇಟಿಂಗ್ ತುಂಬಾ ಚೆನ್ನಾಗಿದೆ, ಅಫೋರ್ಡೆಬಲ್. 300 ರುಪೀಸ್ಗೆ ಯಾರು ಬೇಕಾದರೂ ತೊಗೊಬೋದು. ಕಾಲೇಜ್ ಹುಡುಗಿರಾಗಿರ್ಬೋದು, ಕಾಲೇಜ್ ಹುಡುಗಿರು ಓದೋರು ಏನಾಗುತ್ತೆ ಅಂತಂದರೆ ಅವರಿಗೆ ಕೆಲವೊಂದು ಅಮೌಂಟ್ಗಳನ್ನ ಅವರ ಒಂದು ಮೇಕಪ್ಗಾಗಿರ್ಬೋದು, ಏನಾದ್ರು ಒಂದು ಪ್ರಾಡಕ್ಟ್ಗಳಿಗಾಗಿರ್ಬೋದು ಮನೇಲಿ ದುಡ್ಡು ಕೇಳೋದಕ್ಕಾಗಲ್ಲ, ಕಾಸ್ಟ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಪ್ರಾಡಕ್ಟ್ಗಳನ್ನ ತಗೊಂಡ್ರೆ ಸಿಂಪಲ್ಲಾಗಿ ನೀವು ಬೇಗನೆ ಮಾಡ್ಕೋಬೋದು. ಕೆಲವೊಂದು ನಾನು ಫಸ್ಟ್ ಒಂದು ಫಿಲಿಪ್ಸ್ನ ಯೂಸ್ ಮಾಡಿದ್ದೆ, ನಾನು ಅದು ಹಿಂದಿನ ವೀಡಿಯೋಲು ಕೂಡ ಹೇಳಿದ್ದೆ. ಬಟ್ ಅದು ನನಗೆ ಬೇಗ ಸ್ಟ್ರೈಟ್ ಆಗ್ತಾ ಇರಲಿಲ್ಲ. ಬಟ್ ಇದು ತುಂಬಾ ಮೀಶೋದಲ್ಲಿ ನಿಜವಾಗ್ಲೂ ಹೇಳಬೇಕು ಅಂತಂದರೆ ತುಂಬಾ ಚೆನ್ನಾಗಿದೆ. ಈ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬೇಕಾದ್ರೆ ಬೈ ಕೂಡ ಮಾಡ್ಬೋದು. ನಿಮ್ಗೆ ಎರಡರಲ್ಲಿ ಯಾವ್ದು ಓಕೆ ಅನಿಸ್ತೋ ನೀವು ಅದನ್ನು ಬೇಕಾದ್ರೆ ನೀವು ಬೈ ಕೂಡ ಮಾಡ್ಬೋದು. ಎರಡು ಪ್ರೈಸ್ ಬಂದು 300 ರುಪೀಸೇ ಇರುತ್ತೆ. ಓಕೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿಗೆ ಟೇಕ್ ಕೇರ್, ಬಾಯ್, ನಮಸ್ಕಾರ.